ನಿಮಿಷ ನಿನ್ನ ಜೊತೆ ಮಾತಾಡಬೇಕು. ಏನು ಹೇಳು. ನೀನು ಮನೆಗೆ ವಾಪಸ್ ಬಂದಿದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ನೀನು ಮನೆ ಬಿಟ್ಟು ಹೋದ್ಮೇಲೆ ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಗೊತ್ತಾ. ಅದೇ ಟೈಮಲ್ಲಿ ಪೊಲೀಸ್ನವರು ಲಕ್ಷ್ಮೀನ್ ಹೋಲೋ ಒಂದು ಬಾಡಿ ಸಿಕ್ಕಿದೆ, ಬಂದು ನೋಡಿ ಅಂತ ಹೇಳಿದ್ರು. ಅದು ನೀನೇ ಆಗಿರ್ಬೋದು ಅಂತ ನಾವು ಹೆದರ್ಕೊಂಡು ಬಂದು ನೋಡಿದ್ರೆ ಆ ಬಾಡಿ ಎಷ್ಟು ಭಯಾನಕವಾಗಿತ್ತು ಗೊತ್ತಾ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ಮೀರಾ, ಈಗ ಅದನ್ನೆಲ್ಲ ಯಾಕೆ ನೆನೆಸ್ಕೋತಾ ಇದೆಯಾ? ಮರೆತು ಬಿಡು. ಲಕ್ಷ್ಮಿ, ನೀನು ಏನಾದರೂ ಒಂದು ನಿರ್ಧಾರ ಮಾಡಿದ್ರೆ ಅದನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ನೀನೀಗ ವಾಪಸ್ ಬಂದಿದೀಯ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು. ಏನು ಲಕ್ಷ್ಮಿ ಅದು? ಈ ಮನೆಗೆ ಒಬ್ಬರಿಂದ ದೊಡ್ಡ ಗಂಡಾಂತರ ಕಾದಿದೆ. ನೀನು ಹೋಗಬಾರ್ದು ಅಂತ ಹೇಳಿದ್ರು, ಅದಕ್ಕೆ ವಾಪಸ್ ಬಂದೆ.